Dear students, in my last class, I discussed how to balance the redox reaction, a balancing of redox reaction. So there I discussed one oxidation number method and second one is Hop equation method. In oxidation number method, I discussed the two example. One is the dichromate ion, Cr2O7 2 minus ion, sulfite ion, and chromium ion and sulfate ion. This reaction is taking place in a acidic medium. See, medium is important because to balance the charges. Acidic medium, we are adding the H plus ion, basic medium, we are adding a OH minus ion. So, I discussed this, how to balance this reaction by Hop equation method. Hop equation method ನಲ್ಲಿ ಏನು ಮಾಡ್ತೀರಿ, ಫಸ್ಟ್ ಯಾವುದು ಆಕ್ಸಿಡೇಷನ್ ಆಯಿತು ಯಾವುದು ರಿಡಕ್ಷನ್ ಆಯಿತು ಅಂತ ಫೈಂಡ್ ಔಟ್ ಮಾಡ್ತೀರಿ. ನಮಗೆ ಇಲ್ಲಿ ಕಾಣಿಸ್ತದೆ, ನೋಡ್ಬೇಕಾದ್ರೆ ಕಾಣಿಸ್ತದೆ ಯಾವುದು ಆಕ್ಸಿಡೇಷನ್ ಆಗ್ತದೆ ಯಾವುದು ರಿಡಕ್ಷನ್ ಆಗ್ತದೆ. ಇಲ್ಲಿ ಸ್ವಲ್ಪ 3 ಆಕ್ಸಿಜನ್ ಇದೆ 4 ಆಕ್ಸಿಜನ್ ಇದೆ ಅಂದರೆ ಇದು ಆಕ್ಸಿಡೇಷನ್. ಇಲ್ಲಿ ಚಾರ್ಜ್ ಎರಡೂ ಕಡೆ ಸೇಮ್ ಇದೆ ಅಂತ ಹೇಳಿದ್ರೆ, ಚಾರ್ಜ್ ಎರಡೇ ಕಡೆ ಸೇಮ್ ಇದೆ ಅಂದರೆ ಒಂದು ಆಕ್ಸಿಜನ್ ಆ್ಯಡ್ ಆಯ್ತು ಅಂದರೆ ಮಸ್ಟ್ ಬಿ 2 ಯೂನಿಟ್ ಜಾಸ್ತಿ ಆಕ್ಸಿಡೇಷನ್ ನಂಬರ್ ಯೂನಿಟ್ ಜಾಸ್ತಿ ಆಗಿದೆ. ಸೊ ಇಲ್ಲಿ ಏನಾಗಿದೆ, 7 ಆಕ್ಸಿಜನ್ ಇದೆ, ಇಲ್ಲಿ ಆಕ್ಸಿಜನ್ ಇಲ್ಲ, ಬಟ್ ಇಲ್ಲಿ ಚಾರ್ಜ್ -2 ಇದೆ, +3 ಇದೆ. ದರ್ಫೋರ್ ಏನಾಗ್ತದೆ, ಇಲ್ಲಿ ಎಷ್ಟು ಯೂನಿಟ್ ಇದೆ, ಇಲ್ಲಿ 6+ನಿಂದ 3+ ಬರ್ತದೆ. ಇಲ್ಲಿ 6 ಯೂನಿಟ್, ಇಲ್ಲಿ 6 ಯೂನಿಟು, ಇಲ್ಲಿ 2 ಯೂನಿಟ್. ಸೊ ಮೆನಿ ಸ್ಟೂಡೆಂಟ್ ಆರ್ ಮೇಕಿಂಗ್ ದ ಮಿಸ್ಟೇಕ್ ಹಿಯರ್. ನೀವು ಇಲ್ಲಿ 2 ಕ್ರೋಮಿಯಮನ್ನು ಬರ್ಕೊಳ್ಳೋದಿಲ್ಲ. ಸೊ 2 ಕ್ರೋಮಿಯಮನ್ನು ಬರೆದು 6 ಯೂನಿಟು, ಇಲ್ಲಿ 2 ಯೂನಿಟು. ಆಫ್ಟರ್ ದ್ಯಾಟ್ 2 ಈಕ್ವಲೈಸ್ ಮಾಡ್ತೀರಿ, ಚಾರ್ಜನ್ನು ಬ್ಯಾಲೆನ್ಸ್ ಮಾಡ್ತೀರಿ. ಹಾಗೆ 2 ಈಕ್ವಲೈಸ್ ಅಂದರೆ 2ಕ್ಕೂ 6 ಅಂದರೆ ಇಲ್ಲಿ 3ಕ್ಕೆ ಮಾಡ್ತೀರಿ. ಚಾರ್ಜನ್ನು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಾವು ಏನು ಮಾಡಬೇಕು, ಎಷ್ಟು ಟೋಟಲ್ ನಂಬರ್ ಆಫ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜ್. ಸೊ ಇಲ್ಲಿ 6 ಪಾಸಿಟಿವ್ 6 ನೆಗೆಟಿವ್ 0 ಇದೆ, ಇಲ್ಲಿ 2 ನೆಗೆಟಿವ್ 6 ನೆಗೆಟಿವ್ 8 ನೆಗೆಟಿವ್ ಚಾರ್ಜ್ ಇದೆ. ಅವಾಗ ನಾವು 8 H+ ಅಯಾನ್ ಹಾಕಬೇಕಾಗುತ್ತೆ. 8 H+ ಅಯಾನ್ ಹಾಕಿದ್ರೆ ಇಲ್ಲಿ 4 ವಾಟರ್ ಬರುತ್ತೆ. ಇಸ್ ದಟ್ಸ್ ಆಲ್. So all of you, you have to try 2 or 3 times. Independently you have to try 2 or 3. See, kulutkandu bariri, definitely you can understand. So one more reaction I discuss is MnO4 ion, permanganate ion plus bromide ion, giving rise to the MnO2 and bromate ion in basic medium. Here bromide oxidation ಆಗ್ತದೆ, MnO7 ಇದ್ದು MnO2 ಆಯ್ತು ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ರೆಡ್ಯೂಸ್. ಸೊ ಇಟ್ಸ್ +7ದಿಂದ +4 ಬರ್ತದೆ, ಇದು -1ದಿಂದ +5 ಬರ್ತದೆ. ಇದು 6 ಯೂನಿಟ್ ಜಾಸ್ತಿ ಆಗ್ತದೆ, ಇದು 3 ಯೂನಿಟು ಕಡಿಮೆ ಆಗ್ತದೆ. ಅವಾಗ ಏನು ಮಾಡ್ತೀರಿ, ಇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡ್ತೀರಿ, ಚಾರ್ಜನ್ನು ಬ್ಯಾಲೆನ್ಸ್ ಮಾಡ್ತೀರಿ. ಹಾಗೆ ಬೈ ಆ್ಯಡಿಂಗ್ OH ಮೈನಸ್ ಅಯಾನ್. ಟೋಟಲ್ ಎಷ್ಟು ಚಾರ್ಜಸ್ ಇದೆ, 2 ಒಂದು 3 ನೆಗೆಟಿವ್ ಇದೆ, ಇಲ್ಲಿ ಎಷ್ಟು ನೆಗೆಟಿವ್ ಇದೆ, ಇಲ್ಲಿ ಒಂದೇ ನೆಗೆಟಿವ್ ಇದೆ. ಅವಾಗ ಇಲ್ಲಿ 2 OH ಮೈನಸ್ ಹಾಕ್ತೀರಿ. 2 OH ಮೈನಸ್ ಅನ್ಬೇಕಾದ್ರೆ ಒಂದು ವಾಟರ್ ಹಾಕ್ತೀರಿ, ದಟ್ಸ್ ಆಲ್. 2 H ಬೇಕಲ್ವ, ಒಂದು ವಾಟರ್ ಹಾಕ್ತೀರಿ ಅಷ್ಟೇ. ಸೊ ಇವು 2 ಆಕ್ಸಿಡೇಷನ್ ನಂಬರ್ ಮೆಥಡ್ನಲ್ಲಿ. ಮತ್ತು ಸೊ ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಯು ಹ್ಯಾವ್ ಟು ಟ್ರೈ, ಬೇರೆ ರಿಯಾಕ್ಷನನ್ನು ಟ್ರೈ ಮಾಡಿ. ಬಟ್ ಎಕ್ಸಾಮ್ನಲ್ಲಿ ಅಟ್ಲೀಸ್ಟ್ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಯು ಆರ್ ಏಬಲ್ ಟು ರೈಟ್ ದಿಸ್, ಆಲ್ ಆಫ್ ಯು. ಮನೇಲಿ ಟ್ರೈ ಮಾಡಲೇಬೇಕು. ಯು ಹ್ಯಾವ್ ಟು ಅಟ್ಲೀಸ್ಟ್ ನೀವು ನಿಮ್ಮ ಕ್ಲಾಸಿಗೆ ಬರೋಕ್ಕಿಂತ ಮೊದಲೇ ಒಂದು 2-3 ಚಾಪ್ಟರ್ ಆದರೂ ಪರ್ಫೆಕ್ಟ್ ಆಯ್ತು ಅಂದರೆ ಉಳಿದ ಚಾಪ್ಟರ್ನ ನಾವು ಹೇಳ್ಬೋದು. ಸೊ ನೀವು ಸುಮ್ಮನೆ ಕುಳಿತು 5 ನಿಮಿಷ ಕ್ಲಾಸ್ ಕೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ ದಿಸ್ ಒನ್ನು. ಇದ್ರಲ್ಲಿ ಏನೋ ರಾಕೆಟ್ ವಿದ್ಯೆ ಏನಿಲ್ಲ. ಸ್ವಲ್ಪ ನಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಿದ್ರೆ, ನಾವು ಮನಸ್ಸು ಕೊಟ್ಟು ಕೇಳಿದ್ರೆ, ಈವನ್ ಆರ್ಡಿನರಿ ನೀವು SSLC ಪಾಸ್ ಆಗಿದ್ದೀರಿ ಅಂದರೆ ಯು ಕ್ಯಾನ್ ರೈಟ್ ದಿಸ್ ಒನ್. ದೊಡ್ಡ ಏನು ಕಷ್ಟಪಡೋದಿಲ್ಲ, ಬಟ್ ಕರೆಕ್ಟಾಗಿ ಬರ್ಕೊಳ್ಳುತ್ತಿರಬೇಕು. ನೀವು ಮೊನ್ನೆ ಆಕ್ಸಿಡೇಷನ್ ನಂಬರ್ನ ಎಷ್ಟು ಅಂತ ಕೇಳಿದ ಕ್ವಶನ್, ಕೆಲವೊಂದು ಸ್ಟೂಡೆಂಟ್ಗಳಿಗೆ ಅದನ್ನು ನೋಡಿ ಅದನ್ನು ಬರಲಿಕ್ಕೂ ಬರೋದಿಲ್ಲ. MnO4 ಮೈನಸ್ ಅಯಾನ್ ಇತ್ತಂದ್ರೆ MnO4 ಬರ್ಕೊಳ್ತೀರಿ, MnO4 ಮೈನಸ್ ಅಯಾನ್ ಇತ್ತಂದ್ರೆ ಇಲ್ಲಿ ಮೈನಸನ್ನೇ ಬಿಟ್ಬಿಡ್ತೀರಿ. ಇಲ್ಲಿ MnO2 ಅಂತ ಕೇಳಿದ್ರೆ ಇಲ್ಲಿ ಮೈನಸ್ ಬರೀತೀರಿ, -2 ಬರೀತೀರಿ, ಏನೇನೋ ಬರ್ಕೊಳ್ತೀರಿ. ಸಿ
ಕ್ಲಿಯರ್ ಆಗಿದೆ. ಅಲ್ಲಿ ಒಂದು ಮಿಸ್ಟೇಕು ಕೆ ಹೀಗೆ ಬರ್ದೀನಿ, ಅದು K2CR04 ಹೋಗ್ಬೇಕಾಯ್ತು. ಕ್ಲಾಸನ್ನು ಆಮೇಲೆ ನಾನು ಹೇಳಿದ್ದೀನಿ ಇದನ್ನು ತಪ್ಪಿದೆ ಅಂತ, ಅಲ್ಲೂ ರಿಪೇರಿ ಮಾಡ್ಕೊಳ್ಳೋದಿಲ್ಲ. ಯು ಆರ್ ನಾಟ್ ಎಟ್ ಆಲ್ ವಾಚಿಂಗ್. ನಿಮ್ಗೆ ಅದನ್ನು ನೋಡಿ ಬರ್ಕೊಳ್ಳಿಕ್ಕೂ ಬರೋದಿಲ್ಲ, ಆ ಲೆವೆಲ್ನಲ್ಲಿ ಇದ್ದೀರಿ, ಯಾಕೇನಪ್ಪ. ಸೊ ಎನಿವೆ, ಈ ಬ್ಯಾಲೆನ್ಸಿಂಗ್ ದ ರಿಯಾಕ್ಷನ್ ಆಕ್ಸಿಡೇಷನ್ ನಂಬರ್ ಅಂದರೆ ಈಜಿನೇ ಆಕ್ಚುಲಿ, ಇಟ್ ಇಸ್ ನಾಟ್ ಡಿಫಿಕಲ್ಟ್. ಎರಡನೇದು ಹಾಫ್ ಇಕ್ವೇಷನ್ ಮೆಥಡ್. ಐ ಡಿಸ್ಕಸ್ ಒನ್ ಎಕ್ಸಾಂಪಲ್ ದೇರ್. ಹಾಫ್ ಇಕ್ವೇಷನ್ ಮೆಥಡ್ನಲ್ಲಿ ಈ ಇಕ್ವೇಷನ್ ಡಿಸ್ಕಸ್ ಮಾಡಿದ್ವಿ. Cr2O7 ಅಗೇನ್ ದ ಡೈಕ್ರೋಮೇಟ್ ಅಯಾನ್, Fe2 plus ion giving rise to a chromium ion and Fe3 plus ion, a basic medium. So I think this is the example I have given. Okay, this is the example I have given. So here, see what I have to do in half equation method, to write the separate two equation, Fe2 plus giving rise to Fe3 plus, this is oxidation half, and Cr2O7 2 minus ion giving rise to Cr3 plus, it's a reduction half. ಎರಡು ಹಾಫ್ ಇಕ್ವೇಷನ್ ಅನ್ನ ಬರ್ಕೊಳ್ತೀರಿ. ದಿಸ್ ಇಸ್ ಫಸ್ಟ್ ಸ್ಟೆಪ್. ಇಲ್ಲಿ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದಿರುವುದಿಲ್ಲ. ಸೊ VC ಮೀನ್ಸ್ ವಾಟ್, ದಿಸ್ ಹಾಫ್ ಇಕ್ವೇಷನ್ ಅಲ್ಲಿ ಏನು ಸಿಂಪಲ್ ಅಂದರೆ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದಿರುವುದಿಲ್ಲ. ದಟ್ ಇಸ್ ಬಿಕಾಸ್ ಆಫ್ ಇಟ್ ಫೈಂಡ್ಸ್ ಇಟ್ ಬಿಟ್ ಈಸಿ ಫಾರ್ ಮೆನಿ ಸ್ಟೂಡೆಂಟ್. ಏನು ಹೇಳ್ತಾನೆ ಫಸ್ಟ್, ಎರಡನೇ ಸ್ಟೆಪ್ನಲ್ಲಿ ಏನು ಹೇಳ್ತಾನೆ, ಎಲ್ಲ ಆಟಮ್ಗಳನ್ನು ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಾನೆ, ಎಕ್ಸೆಪ್ಟ್ ಆಕ್ಸಿಜನ್ ಬಿಟ್ಟು, ಆಕ್ಸಿಜನ್ ಹೈಡ್ರೋಜನ್ ಬಿಟ್ಟು ಬೇರೆ ಆಟಮ್. ಇಲ್ಲಿ ಐರನ್ ಒಂದಿದೆ, ಇಲ್ಲಿ ಐರನ್ ಒಂದೇ ಬ್ಯಾಲೆನ್ಸ್ ಆಗಿದೆ, ಇಲ್ಲಿ 2 ಕ್ರೋಮಿಯಂ ಇದೆ, ಇಲ್ಲಿ 2 ಕ್ರೋಮಿಯಂ ಮಾಡಿದ್ರೆ ಆಯ್ತು. ಥರ್ಡ್ ಸ್ಟೆಪ್ನಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಅನ್ನು ಬ್ಯಾಲೆನ್ಸ್ ಮಾಡಿ, ಯಾವಾಗ ಹೇಗೆ, ಹೈಡ್ರೋಜನ್ ಅನ್ನು ಮತ್ತು ವಾಟರ್ನ ಆ್ಯಡ್ ಮಾಡ್ರೆ ಆಯ್ತು. H+ ಅಯಾನು ಮತ್ತು ವಾಟರ್ ಆ್ಯಡ್ ಮಾಡಿ ಆಕ್ಸಿಜನ್ ಅನ್ನು ಬ್ಯಾಲೆನ್ಸ್ ಮತ್ತು ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿ ಅಂತ. ಇಲ್ಲಿ ಬ್ಯಾಲೆನ್ಸಿಂಗ್ ಇಲ್ಲ, ಇಲ್ಲಿ ಮಾತ್ರ ಬ್ಯಾಲೆನ್ಸಿಂಗ್ ಇದೆ. ಏನಿದೆ, Cr2O7 2 ಮೈನಸ್ ಅಯಾನ್, 7 ಆಕ್ಸಿಜನ್ ಇತ್ತಂದ್ರೆ 14 H+ ಹಾಕಬೇಕು. 7 ಆಕ್ಸಿಜನ್ ಇತ್ತಂದ್ರೆ 14 2Cr3 ಪ್ಲಸ್ ಅಯಾನ್ ಪ್ಲಸ್ 7 ವಾಟರ್. So this you have to make. After that, ಈ ಇಕ್ವೇಷನ್ ಹಾಗೆಯೇ ಉಳ್ಕೊಳ್ತು. ಇದು ಮಾತ್ರ ಏನಾಯಿತು, 14H+ ಹಾಕಿದ್ರಿ. ಈಗ ಏನು ಮಾಡಬೇಕು, ಎರಡೂ ಇಕ್ವೇಷನನ್ನು ಚಾರ್ಜನ್ನು ಬ್ಯಾಲೆನ್ಸ್ ಮಾಡ್ತೀರಿ. ಚಾರ್ಜನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ, ಇಲೆಕ್ಟ್ರಾನ್ ಇಸ್ ವಾಟ್, ನೆಗೆಟಿವ್ಲಿ ಚಾರ್ಜ್. ಯಾವ ಕಡೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದೆಯೋ ಆ ಕಡೆ ಇಲೆಕ್ಟ್ರಾನನ್ನು ಹಾಕ್ತೀರಿ. ನೋಡಿ, ಇಲ್ಲಿ 2 ಪಾಸಿಟಿವ್ ಇದೆ, ಇಲ್ಲಿ 3 ಪಾಸಿಟಿವ್ ಇದೆ, ಅಂದರೆ ಇಲ್ಲಿ 1 ಇಲೆಕ್ಟ್ರಾನ್ ಹಾಕಿಬಿಟ್ರೆ 1 ನೆಗೆಟಿವ್ ಚಾರ್ಜನ್ನು ಜಾಸ್ತಿ ಮಾಡಿದ್ರೆ ಇಟ್ಸ್ ಬ್ಯಾಲೆನ್ಸ್. ಇಲ್ಲಿ 2 ನೆಗೆಟಿವ್ 14 ಪಾಸಿಟಿವ್, 12 ಪಾಸಿಟಿವ್ ಇದೆ, ಇಲ್ಲಿ 6 ಪಾಸಿಟಿವ್ ಇದೆ, ಅಂದರೆ ಇಲ್ಲಿ 6 ಪಾಸಿಟಿವ್ ಈ ಕಡೆ ಜಾಸ್ತಿ ಇದೆ. Therefore what you have to do, you have to add a 6 electron this side. See one more time, listen ಕರೆಕ್ಟಾಗಿ. ಸೊ ಆಮೇಲೆ ಮತ್ತೊಂದು ಏನು ಮಾಡ್ತೀರಿ, ಆಕ್ಸಿಡೇಷನ್ ನಂಬರ್ ಇಲೆಕ್ಟ್ರಾನ್ ಹೊರಗಡೆ ಬರುತ್ತೆ, ರಿಡಕ್ಷನ್ ಅಲ್ಲಿ ಇಲೆಕ್ಟ್ರಾನ್ ಇಟ್ ಕನ್ಸ್ಯೂಮ್ಸ್. ಇವೆರಡು ಈಕ್ವಲ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಇದಕ್ಕೆ 6ರಿಂದ ಮಲ್ಟಿಪ್ಲೈ ಮಾಡಬೇಕು. 6ರಿಂದ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿಬಿಟ್ರೆ ಆಯ್ತು. 6ರಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಇದು ಹಾಗೆ ಉಳ್ಕೊಳ್ತೆ. ಇದಕ್ಕೆ 1ರಿಂದ ಮಲ್ಟಿಪ್ಲೈ, Cr2O7 2 ಮೈನಸ್ ಅಯಾನ್, ಇದು 14H+ ಇದೆ. ಅದಕ್ಕಿಂತ ಮೊದಲು 6 Fe2 ಪ್ಲಸ್, 6ರಿಂದ ಮಲ್ಟಿಪ್ಲೈ ಮಾಡ್ತಾರೆ. ಅದಾದಮೇಲೆ 14 H+, ಗಿವಿಂಗ್ ರೈಸ್ ಟು 2Cr3 ಪ್ಲಸ್, ಗಿವಿಂಗ್ ರೈಸ್ ಟು 6 Fe3 ಪ್ಲಸ್ 7 ವಾಟರ್. ದಟ್ಸ್ ಆಲ್. ಸಿ ವೆರಿ ಸಿಂಪಲ್. ನಿಮ್ಗೇನು, ಮೆನಿ ಸ್ಟೂಡೆಂಟ್ ಆರ್ ನಾಟ್ ಏಬಲ್ ಟು ಬ್ಯಾಲೆನ್ಸ್ ದಿಸ್ ಒನ್. ಈ ಕ್ವಶನನ್ನು ಬರೆಯೋದೇ ಇಲ್ಲ. ಇದರಲ್ಲಿ ಏನು ಡಿಫಿಕಲ್ಟಿ ಇದೆ, ಐ ಡೋಂಟ್ ನೋ. ನಿಮ್ಗೇನಾದ್ರು ಕಾಣಿಸ್ತದೆ ಏನಾದ್ರು ಡಿಫಿಕಲ್ಟಿ? 2 ಇಕ್ವೇಷನ್ ಹಾಫ್ ಮಾಡಿದ್ರಿ ಆಯ್ತಾ. ಎರಡನೇ ಸ್ಟೆಪ್ನಲ್ಲಿ ಏನು ಮಾಡಿದ್ರಿ, ಬೇರೆ ಐಟಮ್ಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಿ. ಯಾವುದನ್ನು ಬಿಟ್ಟು, ಹೈಡ್ರೋಜನ್ನು ಆಕ್ಸಿಜನ್ನು ಬಿಟ್ಟು. ಇಲ್ಲಿ ನೋಡಿ, 1ನೇ ಇಕ್ವೇಷನಲ್ಲಿ ಏನು ಎಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕಿಲ್ಲ. 2ನೇ ಇಕ್ವೇಷನಲ್ಲಿ ಇದು 1 Cr ಇತ್ತು, ಇದು 2 Cr, ಇಲ್ಲಿ 2 Cr ಇದೆ, ಇಲ್ಲಿ 2 Cr ಮಾಡಿದ್ರೆ ಆಯ್ತು. 3ನೇದು ಆಕ್ಸಿಜನ್ನು ಹೈಡ್ರೋಜನ್ನು ಬ್ಯಾಲೆನ್ಸ್ ಮಾಡ್ತೀರಿ ಬೈ ಆ್ಯಡಿಂಗ್ H+ ಅಯಾನ್ ಆ್ಯಂಡ್ ವಾಟರ್. ನೋಡಿ, ಇಲ್ಲಿ 7 ಆಕ್ಸಿಜನ್ ಇದೆ ಅಂದರೆ ಅಲ್ಲಿ 14 H+ 7 ವಾಟರ್. ಗೊತ್ತಾಗ್ತದೆಯಾ? ಹೀಗೆ ಚಾರ್ಜನ್ನು ಬ್ಯಾಲೆನ್ಸ್ ಮಾಡ್ತೀವಿ. ದಿಸ್ ಇಸ್ ದ ಲಿಟ್ಲ್ ಬಿಟ್, ಓನ್ಲಿ 1 ಸ್ಟೆಪ್. ಈ ಸ್ಟೆಪ್ಪನ್ನು ಸ್ವಲ್ಪ ಕರೆಕ್ಟಾಗಿ ಬರ್ಲಿಕ್ಕೆ ಬಂತಂದರೆ ಇಟ್ಸ್ ವೆರಿ ಈಸಿ. ಸೊ ಚಾರ್ಜನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಇಲ್ಲಿ 1 ಚಾರ್ಜ್ ಜಾಸ್ತಿ ಇದೆ, 1 ಇಲೆಕ್ಟ್ರಾನ್ ಹಾಕ್ತೀರಿ. ಇಲ್ಲಿ ಎಷ್ಟಿದೆ, 12 ಪಾಸಿಟಿವ್ ಇದೆ, ಇಲ್ಲಿ 6 ಪಾಸಿಟಿವ್ ಇದೆ, ಇಲ್ಲಿ 6 ಇಲೆಕ್ಟ್ರಾನನ್ನು ಹಾಕ್ತೀರಿ. ಈ ಇಲೆಕ್ಟ್ರಾನ್ಗಳ ಸಂಖ್ಯೆನ 2 ಇಕ್ವೇಷನ್ ಅಂದರೆ ಒಂದೇ ಮಾಡಿ ಕೂಡಿಸ್ಬಿಟ್ರೆ ಆಯ್ತು ಅಷ್ಟೇ. ಸೊ ಐ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್.
ಸೊ ದಿಸ್ ಇಸ್ ಆಸಿಡಿಕ್ ಮೀಡಿಯಾ. ಅಸಿಡಿಕ್ ಮೀಡಿಯಾದಲ್ಲಿ ಈಸಿ ಹಾಫ್ ಇಕ್ವೇಶನ್. ಬೇಸಿಕ್ ಮೀಡಿಯಾಕ್ಕೆ ಬಂತಂದ್ರೆ ಸ್ವಲ್ಪ ಲೆಂದಿ. ಐ ಆಮ್ ನಾಟ್ ಸೇಯಿಂಗ್ ಎ ಡಿಫಿಕಲ್ಟ್, ಇಟ್ಸ್ ಎ ಲೆಂದಿ. So here MnO4 minus ion plus I minus ion giving rise to MnO2 plus I2, a basic medium. Reaction of basic medium. Half equation method. Balance this reaction by half equation method. Balance this equation by which method? Half equation method. So how do you do? First step is what? ಫಸ್ಟ್ ಸ್ಟೆಪ್ ಏನು ಇರಲಿ, ಏನು ಮಾಡ್ತೀರಿ, ಆಕ್ಸಿಡೇಷನ್ ಹಾಪು ರಿಡಕ್ಷನ್ ಹಾಪನ್ನು ಸಪರೇಟ್ ಮಾಡ್ತೀರಿ. ಯಾವುದು ರಿಡಕ್ಷನ್ ಹಾಪು? MnO4. ನಮ್ಗೆ ಕಾಣಿಸ್ತದೆ 4 ಆಕ್ಸಿಜನ್ ಇದೆ, 2 ಬಂದಿದೆ. ಸೊ ಇದು ರಿಡಕ್ಷನ್ ಹಾಪ್. MnO4 ಮೈನಸ್ ಅಯಾನ್ ಗಿವಿಂಗ್ ರೈಸ್ ಟು MnO2. ಇಟ್ಸ್ ಎ ರಿಡಕ್ಷನ್. I ಮೈನಸ್ ಅಯಾನ್ ಗಿವಿಂಗ್ ರೈಸ್ ಟು I2. ಆಕ್ಸಿಡೇಷನ್. ಇಷ್ಟು ಇದು ಒಂದು ಸ್ಟೆಪ್. ಎರಡನೇ ಸ್ಟೆಪ್ನಲ್ಲಿ ಏನು ಮಾಡ್ತೀರಿ? ಸ್ಟೆಪ್ 2ದಲ್ಲಿ ಏನು ಮಾಡ್ತೀರಿ? ಬ್ಯಾಲೆನ್ಸ್ ಆಲ್ ದ ಆಟಮ್ ಎಕ್ಸೆಪ್ಟ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಇದರಲ್ಲಿ ಒಂದೇ Mn ಇದೆ, ಇದರಲ್ಲೂ ಒಂದೇ Mn ಇದೆ. ನೋ ಬ್ಯಾಲೆನ್ಸಿಂಗ್ ಇಸ್ ರಿಕ್ವೈರ್ಡ್. ಇಲ್ಲಿ 2 I2 ಇದೆ ಅಂದರೆ ಇಲ್ಲಿ 2 I2 ಮಾಡ್ತೀವಿ. ಸೆಕೆಂಡ್ ಸ್ಟೆಪ್. ವಾಟ್ ಇಸ್ ದ ಸೆಕೆಂಡ್ ಸ್ಟೆಪ್? ಬ್ಯಾಲೆನ್ಸ್ ಆಲ್ ದ ಆಟಮ್ ಎಕ್ಸೆಪ್ಟ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಕ್ಲಿಯರ್ ಆಯ್ತಾ? ಸೊ ಥರ್ಡ್ ಸ್ಟೆಪ್ನಲ್ಲಿ ಏನು ಮಾಡ್ತೀರಿ? ಥರ್ಡ್ ಸ್ಟೆಪ್, ಸ್ಟೆಪ್ 3. what you have to do? Balance oxygen and hydrogen by adding H plus and water. ಇನ್ನು ಬೇಸಿಕ್ ಮೀಡಿಯಾದಲ್ಲೂ H ಪ್ಲಸ್ ಅನ್ನ ಹಾಕಿಯೇ ಮಾಡಬೇಕು ಫಸ್ಟಿಗೆ. ಅಲ್ಲಿ ನಾವು ಆಕ್ಸಿಡೇಷನ್ ಮೆಥಡ್ನಲ್ಲಿ ಚಾರ್ಜ್ ಆರ್ ಬ್ಯಾಲೆನ್ಸ್ಡ್ ಬೈ ಬೇಸಿಕ್ ಮೀಡಿಯಾ ಚಾರ್ಜ್ ಆರ್ ಬ್ಯಾಲೆನ್ಸ್ಡ್ ಬೈ ಆಡಿಂಗ್ OH ಮೈನಸ್. ಇಲ್ಲಿಯೂ ಸಹ ನಾವು H ಪ್ಲಸ್ ಅನ್ನ ಹಾಕಿ ಬ್ಯಾಲೆನ್ಸ್ ಮಾಡಬೇಕು. ನೋಡಿ ಇಲ್ಲಿ ಎಷ್ಟು ಆಕ್ಸಿಜನ್ ಐಟಮ್ ಇದೆ? MnO4 ಮೈನಸ್ ಅಯಾನ್ MnO2 ಅಂತ ಕೊಟ್ಟಿದೆ. ಇಲ್ಲಿ 4 ಆಕ್ಸಿಜನ್ ಐಟಮ್ ಇದೆ. ಬಟ್ ಆಲ್ರೆಡಿ ನಾವೇನು ಮಾಡಿದ್ವಿ? 2 ಆಕ್ಸಿಜನ್ ಅನ್ನ ಪ್ರಾಡಕ್ಟ್ ಸೈಡು ಬರೆದಿದ್ದೀವಿ. ಹಾಗಾದ್ರೆ ಎಷ್ಟು ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕಾಯ್ತು ನಾವು? 2 ಆಕ್ಸಿಜನ್. 2 ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಂಗೆ ಏನು ಬೇಕು? 4H ಪ್ಲಸ್ ಅಯಾನ್ ಬೇಕು ಪ್ಲಸ್ 2 ವಾಟರ್ ಬಂತು. ಇದು ಹಾಗೆ ಉಳ್ಕೊಳ್ತದೆ. ಯಾವುದು? 2I ಮೈನಸ್ ಅಯಾನ್ ಗಿವಿಂಗ್ ರೈಸ್ ಟು I2. ಇದರಲ್ಲಿ ಏನು ಬ್ಯಾಲೆನ್ಸ್ ಮಾಡೋದಕ್ಕೆ ಏನೂ ಇಲ್ಲ. ಆಲ್ರೆಡಿ ಒಂದು ಅಯೋಡಿನ್ ಬ್ಯಾಲೆನ್ಸ್ ಮಾಡಿದಿರಿ. ಥರ್ಡ್ ಸ್ಟೆಪ್. ಫಸ್ಟ್ ಸ್ಟೆಪ್ನಲ್ಲಿ ಏನು ಮಾಡಿದ್ರಿ? 2 ಹಾಫ್ ಇಕ್ವೇಷನ್ ಅನ್ನ ಸಪರೇಟ್ ಮಾಡಿದ್ರಿ. ಅದು ಅರ್ಥ ಆಯ್ತು ನಿಮಗೆ. ಎರಡನೇ ಇಕ್ವೇಷನ್ದಲ್ಲಿ ಏನು ಮಾಡಿದ್ರಿ? ಬ್ಯಾಲೆನ್ಸ್ ಆಲ್ ದ ಐಟಮ್ ಎಕ್ಸೆಪ್ಟ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. Mn ಅಲ್ಲೇ ಇಲ್ಲಿ ಒಂದೇ ಇದೆ, ನೋ ಬ್ಯಾಲೆನ್ಸಿಂಗ್. I ಮೈನಸ್ ಅಯಾನ್ ಒಂದಿತ್ತು, ಇಲ್ಲಿ 2 ಮಾಡ್ಕೊಂಡ್ರಿ ಅಷ್ಟೇ. ಒಂದಿದೆ 2 ಮಾಡಿದ್ರಿ, ಇಲ್ಲಿ 2 ಆಯ್ತು. ಮೂರನೇ ಸ್ಟೆಪ್ನಲ್ಲಿ ಏನು ಮಾಡಿದ್ರಿ? ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆರ್ ಬ್ಯಾಲೆನ್ಸ್ಡ್ ಬೈ ಆಡಿಂಗ್ H ಪ್ಲಸ್ ಅಂಡ್ H2O. ಸೊ ಬೇಸಿಕ್ ಮೀಡಿಯಾದಲ್ಲೂ ನೋಡಿ H ಪ್ಲಸ್ ಹಾಕಿದ್ದೀರಿ. ಸೊ ಅವಾಗ ಇಲ್ಲಿ 4 O ಇತ್ತು, ಇಲ್ಲಿ 2 O ಇತ್ತು ಅಂದರೆ ನಮ್ಮ ಮತ್ತೆ 2 O ಬ್ಯಾಲೆನ್ಸ್ ಮಾಡಬೇಕಾಯ್ತು, 2 ವಾಟರ್. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ನೋಡಿ ಇನ್ ಅಸಿಡಿಕ್ ಮೀಡಿಯಾ ದೇರ್ ಇಸ್ ನೋ H ಪ್ಲಸ್ ಅಯಾನ್. H ಪ್ಲಸ್ ಅಯಾನ್ ಇರುವುದಿಲ್ಲ. ಏನಿರ್ತದೆ? OH ಮೈನಸ್ ಅಯಾನ್. ಬಟ್ H ಪ್ಲಸ್ ಅಯಾನ್ ಹಾಕಿದ್ರಿ, ಅಂದರೆ H ಪ್ಲಸ್ ಅಯಾನ್ ತೆಗಿಬೇಕಾಯ್ತು. ಏನು ಮಾಡ್ತೀರಿ? 4 ಸ್ಟೆಪ್ನಲ್ಲಿ, ಸ್ಟೆಪ್ 4, ಆ್ಯಡ್ ಈಕ್ವಲ್ ನಂಬರ್ ಆಫ್ OH ನೈನ್. ಈ H ಪ್ಲಸ್ ಏನಿದೆ ನೋಡಿ, 2 ಈಕ್ವಲ್ ನಂಬರ್ ಆಫ್ OH ಮೈನಸ್ ಅಯಾನ್ ಬೋತ್ ಸೈಡ್. MnO4 minus ion, MnO4 minus ion plus 4H plus ion plus 4OH minus ion, giving rise to MnO2 plus 2 water plus 4OH minus ion. ಎರಡೂ ಕಡೆ H ಪ್ಲಸ್ ಅಯಾನ್ ಇದೆಯೋ ಎಷ್ಟಿದೆಯೋ ಅಷ್ಟು OH ಮೈನಸ್ ಅಯಾನ್ ಹಾಕೋದು. ಇಲ್ಲಿ 4H 4OH ಕೂಡಿ ಏನಾಯ್ತು? 4 ವಾಟರ್ ಆಯ್ತು. 4 ವಾಟರ್ನಲ್ಲಿ ಇಲ್ಲಿ 2 ವಾಟರ್ ಕ್ಯಾನ್ಸಲ್ ಆಯ್ತು. ಈ ಕಡೆ 2 ವಾಟರ್ ಕ್ಯಾನ್ಸಲ್ ಇದೆ. ಹಾಗಾದ್ರೆ ಇಲ್ಲಿ ನೆಟ್ಟ ಎಷ್ಟು ಉಳ್ಕೊಳ್ತಿ? 2 ವಾಟರ್ ಉಳ್ಕೊಳ್ತಿ. ಏನಾಯ್ತು? MnO4 ಮೈನಸ್ ಅಯಾನ್ ಪ್ಲಸ್ 2 ವಾಟರ್ ಗಿವಿಂಗ್ ರೈಸ್ ಟು MnO2 ಪ್ಲಸ್ 4OH ಮೈನಸ್ ಅಯಾನ್. ನೋಡಿ ದಿಸ್ ಇಸ್ ಲಿಟ್ಲ್ ಬಿಟ್ ಲೆಂದಿ ಆ್ಯಂಡ್ ಸ್ವಲ್ಪ ಕನ್ಫ್ಯೂಸಿಂಗ್. ಈ ಬೇಸಿಕ್ ಮೀಡಿಯಾದಲ್ಲೂ ಏನು ಮಾಡ್ತೀರಿ? H ಪ್ಲಸ್ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ H ಪ್ಲಸ್ ಎಷ್ಟು ಬೇಕೋ ಅಷ್ಟು ಹಾಕ್ತೀರಿ. ಆಫ್ಟರ್ ದಟ್ the same number of OH minus ion is added on both the sides. H plus and OH are converted into removed as a water. 4H plus 4OH minus 4 water. Right hand side, left right hand side ನಿಮಗೆ 2 ವಾಟರ್ ಇದ್ರಿಂದ ಟೋಟಲ್ ಎಷ್ಟು ವಾಟರ್ ಉಳ್ಕೊಳ್ತು? 2 ವಾಟರ್ MnO2 4OH minus. Now look this reaction.
ಈ ಎರಡು ರಿಯಾಕ್ಷನ್ ನೋಡಿ, ಯಾವ್ಯಾವ್ದು ಎರಡು ರಿಯಾಕ್ಷನು, ಎರಡು ರಿಯಾಕ್ಷನು 2I ಮೈನಸ್ ಅಯಾನ್ ಗಿವಿಂಗ್ ರೇಸ್ ಟು I2, ಮತ್ತೊಂದು ಯಾವುದು MnO4 ಮೈನಸ್ ಅಯಾನ್ ಪ್ಲಸ್ 2 ವಾಟರ್ ಗಿವಿಂಗ್ ರೇಸ್ ಟು MnO2 ಪ್ಲಸ್ 4 OH ಮೈನಸ್ ಅಯಾನ್. ಎರಡು ಇಕ್ವೇಷನ್ ನೋಡಿ. ಹೀಗೆ ನೆಕ್ಸ್ಟ್ ಏನು ಮಾಡಬೇಕು, ಚಾರ್ಜಸ್ ಆರ್ ಬ್ಯಾಲೆನ್ಸ್ಡ್ ಬೈ ಆ್ಯಡಿಂಗ್ ಎ ಇಲೆಕ್ಟ್ರಾನ್. Charges are balanced by adding electrons. Charges are balanced by adding a electron. ಎಷ್ಟು ಇಲೆಕ್ಟ್ರಾನ್ ಮಾಡಬೇಕು, ಇಲ್ಲಿ ಎರಡು ನೆಗೆಟಿವ್ I2, ಇಲ್ಲಿ ಎರಡು ನೆಗೆಟಿವ್ ಇದೆ ಅಂದರೆ ಇಲ್ಲಿ ಯಾವುದೇ ಚಾರ್ಜಸ್ ಇಲ್ಲ ಅಂದರೆ ಇಲ್ಲಿ ಎರಡು ಇಲೆಕ್ಟ್ರಾನ್ ಹಾಕಿದ್ರೆ ಆಯ್ತು, ಇಲ್ಲಿ ಎರಡು ನೆಗೆಟಿವ್ ಆಯ್ತು. ಸೊ ಆಕ್ಸಿಡೇಷನ್ ಹಾಕಲಿಲ್ಲ, ಇಲ್ಲ ಈ ಕಡೆ ಇಲೆಕ್ಟ್ರಾನ್ ಬರ್ತದೆ, ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಆಯ್ತು. ಆಕ್ಸಿಡೇಷನ್ನಲ್ಲಿ ಆ ಕಡೆ ಬರ್ತದೆ, ರಿಡಕ್ಷನ್ನಲ್ಲಿ ಈ ಸೈಡ್ ಬರ್ತದೆ. ನೋಡಿ ಇಲ್ಲಿ 4 OH ಮೈನಸ್ ಅಯಾನ್ ಇದೆ, ಇಲ್ಲಿ ಒಂದಿದೆ ಅಂದರೆ ಇಲ್ಲಿ 3 OH ಮೈನಸ್ ಅಯಾನು ಈ ಕಡೆ ಜಾಸ್ತಿ ಇದೆ ಅಂದರೆ ಇಲ್ಲಿ 3 ಇಲೆಕ್ಟ್ರಾನ್ ಈ ಕಡೆ ಹಾಕ್ಬೇಕು. ಏನಾಯ್ತು ಹಾಗಾದರೆ MnO4 ಮೈನಸ್ ಅಯಾನ್ ಪ್ಲಸ್ 2 ವಾಟರ್ ಪ್ಲಸ್ 3 ಇಲೆಕ್ಟ್ರಾನ್ ಗಿವಿಂಗ್ ರೈಸ್ ಟು MnO2 ಪ್ಲಸ್ 4 OH ಮೈನಸ್ ಅಯಾನ್. ನೋಡಿ ನೋಡಿ ಲುಕ್ ದ ರಿಯಾಕ್ಷನ್ ಕಾಣಿಸ್ತದೆಯಾ? ಏನು ಮಾಡಿದ್ರಿ? ವಾಟ್ ಯು ಡನ್? Here you are added the 2 electron, you are added the 3 electron. ಇಲ್ಲಿ Mn+7 ದಿಂದ Mn+4 ಬಂದಿದೆ ಅಂದರೆ 3 ಇಲೆಕ್ಟ್ರಾನ್ ಅನ್ನ ನುಂಗಿದೆ ಅಂತ ಅರ್ಥ. ಸೊ ಅದೇ ಇಲ್ಲಿ ಬರ್ತದೆ. Now the electrons are equalized. Electrons in both the reaction are equalized and add both reaction. ಇಲೆಕ್ಟ್ರಾನ್ಗಳನ್ನು ಈಕ್ವಲೈಸ್ ಮಾಡಬೇಕು. ಇಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ? 3. ಇಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದೆ? 2. 3 ಗುಣಿಲೆ 2 ಇತ್ತು. ಅವಾಗೇನು ಮಾಡಬೇಕು? ಇದಕ್ಕೆ 2ರಿಂದ ಇದಕ್ಕೆ 3ರಿಂದ ಗುಣಾಕಾರ ಮಾಡಬೇಕು. ಇದಕ್ಕೆ ಆಕ್ಸಿಡೇಷನ್ಗೆ 2ರಿಂದ ಇದಕ್ಕೆ 3ರಿಂದ ಗುಣಾಕಾರ ಮಾಡಬೇಕು, ಇದಕ್ಕೆ 2ರಿಂದ ಗುಣಾಕಾರ ಮಾಡಬೇಕು. ಸೊ 2ರಿಂದ ಗುಣಾಕಾರ ಮಾಡ್ರೆ ಏನಾಯ್ತು? ಸಪೋಸ್ ಯು ಆರ್ ಮಲ್ಟಿಪ್ಲೈ ಬೈ 2, ವಾಟ್ ಹ್ಯಾಪನ್ಸ್? and 3. ಇಲ್ಲಿ 3ರಿಂದ ಮಾಡಿದ್ರೆ 6 I ಮೈನಸ್ ಅಯಾನ್ ಗಿವಿಂಗ್ ರೇಸ್ ಟು 3 I2 ಪ್ಲಸ್ 6 ಇಲೆಕ್ಟ್ರಾನ್. ಎರಡನೇದಕ್ಕೆ 3ರಿಂದ ಮಲ್ಟಿಪ್ಲೈ ಮಾಡಿ, 2ರಿಂದ 2 MnO4 ಮೈನಸ್ ಅಯಾನ್ ಪ್ಲಸ್ 4H2O ಪ್ಲಸ್ 6 ಇಲೆಕ್ಟ್ರಾನ್ ಗಿವಿಂಗ್ ರೇಸ್ ಟು 2 MnO2 ಪ್ಲಸ್ 8 OH ಮೈನಸ್ ಅಯಾನ್. 2ರಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಆಗ್ತದೆ, 4. ಆ್ಯಡ್ ಎಷ್ಟು ಬೋತ್ ಇಲೆಕ್ಟ್ರಾನು ಕ್ಯಾನ್ಸಲ್ ಆಯ್ತು. electron and electron all cancel. What will get? 2MnO4 minus ion plus 6I minus ion plus 4 water. We will get a 2MnO2 plus 3I2 plus 8OH minus ion. That's all. Stay. But it's little lengthy. But really, you know, what the difficulty is, confuse ಆಗ್ತದೆ. So for that, you have to work. You have to write. ಬರ್ದವಾಗ ಮಾತ್ರ ನೀವು you will find a difficulty. So no use to read it. ನಿಮಗೆ ಗೊತ್ತಿದೆ ಮೆಥಡ್. Step 1 is what? Separate the two half equation. Step 2 is what? Balance all the atoms except hydrogen and oxygen. Step 3 is balance hydrogen and oxygen by adding a H plus and H2O. Step 4, charges are balanced by adding a electron. Step 5, so ಇಲ್ಲಿ ಬೇಸಿಕ್ ಮೀಡಿಯಾದಲ್ಲಿ ಆಯ್ತಂದ್ರೆ ಒಂದು ಸ್ಟೆಪ್ ಜಾಸ್ತಿ ಆಯ್ತು, 2 ಸ್ಟೆಪ್ ಜಾಸ್ತಿ ಆಯ್ತು. Step 4 is what? The hydrogen and oxygen are balanced by adding a H plus ion and water. So in basic media, what you have to do? Step 5 ದಲ್ಲಿ you are adding a equal number of OH minus ion both the side. You are adding the equal number of OH minus ion both the side and remove the water. Okay. After that, next step is what? See, the charges are balanced by adding a electron. The electron in both the equation are equalized and add the two equations. One step is what? Step 1 is what? Separate the two equations. In acidic media, separate the two equations. Balance all the atom except and hydrogen and oxygen. Third, hydrogen and oxygen are balanced by adding H plus and H2O. Fourth,
The charges are balanced by adding an electron. Fifth, electron in both the reaction are equalized. Sixth, add equation. Basic media, you have one more step is extra. I think it's clear. You try ಮಾಡಿ work ಮಾಡಿ at least all of you compulsory ನನಗೆ ಬರೆದಿರಬೇಕು ಈ 4 equation you have to write 5 times, four times, at least 4 or 5 times. You can write the 5 times, all of you, in your notebook. While coming you have to show ಈ 4 equation 5 time ಬರೆದು ನನಗೆ ಕಾಲೇಜಿಗೆ ಬಂದಿರಾನೇ ನಾನು ಕೇಳ್ತೀನಿ. ಫಸ್ಟ್ ಯಾವಾಗ ಕರೆಸ್ಬೋದು ನಿಮ್ಮ ನೆಕ್ಸ್ಟ್ ವೀಕ್ನಲ್ಲಿ. ಆಲ್ ಆಫ್ ಯು ಹ್ಯಾವ್ ಟು ಶೋ. ಕ್ಲಿಯರ್? ನೋಡಿ, ನೀವು ಕ್ಲಾಸನ್ನು ಕುಳಿತ ಕೇಳಿ, ಒಂದು ಅರ್ಧ ಗಂಟೆ ಕೇಳಿ, ಡೆಫಿನೆಟ್ಲಿ ನಿಮಗೆ ಎಲ್ಲ ಅರ್ಥ ಆಗ್ತದೆ. ಅದರಲ್ಲಿ ಏನು ದೊಡ್ಡದೇನಿಲ್ಲ. ಇನ್ನೊಂದು ಸರಿ ಕೇಳಿ, ಒಂದು ಈ ಅಟ್ಲೀಸ್ಟ್ ಈ ಚಾಪ್ಟರ್ನಾರು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಒಂದು 4-5 ಮಾರ್ಕ್ಸ್ನ ಕ್ವಶನ್ ಬಂತು ನಿಮಗೆ ಎಕ್ಸಾಮ್ನಲ್ಲಿ. ಸೊ these are the 4 methods. After that, you can write some more example. ನೀವು ಎಕ್ಸಾಂಪಲ್ ಬೇಕಾದ್ರೆ ಬರ್ಕೊಳ್ಬೋದು. ಸೆಕೆಂಡ್ ಇಯರ್ದೆಲ್ಲ ಬಹಳಷ್ಟು ರಿಡಾಕ್ಸ್ ರಿಯಾಕ್ಷನ್ ಬರ್ತದೆ. ಐ ಥಿಂಕ್ ದಿಸ್ ಈಸ್ ಕ್ಲಿಯರ್ ಫಾರ್ ಯು. ಕ್ಲಿಯರ್ ಆಗಿದೆ ಅನ್ನಿಸ್ತದೆ ನನಗೆ. ಸೊ ನೀವು ಮತ್ತೆ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಕ್ಲಾಸನ್ನು ನೋಡಿ ಮತ್ತೆ 2 ಸರಿ ನೋಡಿ, ಅವಾಗೂ ಅರ್ಥ ಆಗದಿದ್ರೆ ಕೇಳಿ, ಏನಾದ್ರು ಸಮಸ್ಯೆ ಇರ್ತಾರೆ ಏನು. ಸೊ ಈ 4 equation all 4 equation you balance in both the methods. One is oxidation number method, and half equation method, ion half electron method. ಸೊ ಯಾವ್ದು equation method ಆದರೂ ನೀವು ಮಾಡಿ. ಬಟ್ ನೀವು 2 ಆಕ್ಸಿಡೇಷನ್ ಮೆಥಡ್, 2 ರಿಡಕ್ಷನ್ ಮೆಥಡನ್ನು ಆಲ್ ಆಫ್ ಯು ಹ್ಯಾವ್ ಟು ರೈಟ್ ಇನ್ at least 4 times. At least 4 times you have to write, or 5 times. Better is 5 times. See, after that you can balance some more equation in second year ಬರ್ತದೆ. ಯಾವುದು? Ap3 plus ion plus sulfur dioxide giving rise to Ap2 plus SO4 2 minus ion in acidic medium. And MnO4 minus ion plus SO2 giving rise to Mn2 plus SO4 2 minus in acidic. So you can see, second year you are going to study many redox reaction. ಈ ಮೆಥಡ್ ಗೊತ್ತಿತ್ತಂದರೆ ಯು ಕ್ಯಾನ್ ರೈಟ್ ದ ರಿಯಾಕ್ಷನ್ ಈಸಿಲಿ. ಅದರಲ್ಲಿ ಏನೂ ಕಷ್ಟನೇ ಇಲ್ಲ. ನೋಡಿ, ಇದರಲ್ಲಿ ಕಾಣಿಸ್ತದೆ ನೋಡಿ, ಹೀಗಿತ್ತಂದರೆ Ap3 ಪ್ಲಸ್ಸು Ap2 ಪ್ಲಸ್ ಆಯ್ತಂದರೆ ಇದು ರಿಡಕ್ಷನ್, ಇದು ಆಕ್ಸಿಡೇಷನ್. ಇಲ್ಲಿ 3ರಿಂದ 2ಕ್ಕೆ ಬಂತು, 1 ಕಡಿಮೆ ಆಯಿತು. ಇಲ್ಲಿ SO2ದಿಂದ SO4 2 ಮೈನಸ್ ಆಯನ್ ಆಯ್ತಂದರೆ +4ನಿಂದ +6ಗೆ ಬಂತು. +4ನಿಂದ +6ಗೆ ಬಂತು. ಆಕ್ಸಿಡೇಷನ್ ನಂಬರ್ನೆಲ್ಲ ಆಯ್ತಂದರೆ ಇದು +3ದಿಂದ +2, 1 ಯೂನಿಟ್ ಕಡಿಮೆ ಆಯಿತು, 2 ಯೂನಿಟ್ ಜಾಸ್ತಿ ಆಯಿತು. ನಾವು 2ಅನ್ನು ಈಕ್ವಲೈಸ್ ಮಾಡೋದ್ರೆ ಏನು ಮಾಡಬೇಕು? 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಯಾವುದು ಆಕ್ಸಿಡೇಷನ್ ಆಯಿತು? Ap2 ಪ್ಲಸ್ನಿಂದ Ap3 ಪ್ಲಸ್ ಆಯಿತು. SO2 ಅಂದರೆ +4ನಿಂದ SO4 2 ಮೈನಸ್ ಅಂದರೆ +6ಗೆ ಆಯಿತು. ಹೌದಲ್ವಾ? ಆಕ್ಸಿಡೇಷನ್ ನಂಬರ್ನಲ್ಲಿ ಆಯ್ತು ಅಂದರೆ ಹೇಗೆ ಮಾಡ್ತೀರಿ? ಆಮೇಲೆ 2ಅನ್ನು ಈಕ್ವಲೈಸ್ ಮಾಡ್ತೀರಿ. ಸೊ ರಿಡಕ್ಷನ್ ಎಷ್ಟು ಯೂನಿಟ್ ಆಗ್ತದೆ? ಆಕ್ಸಿಡೇಷನ್ ಎಷ್ಟು ಯೂನಿಟ್ ಆಗ್ತದೆ? 1 ಯೂನಿಟು. ರಿಡಕ್ಷನ್ ಎಷ್ಟು ಯೂನಿಟ್ ಆಗ್ತದೆ? 1 ಯೂನಿಟ್. ರಿಡಕ್ಷನ್ 1 ಯೂನಿಟ್, ಆಕ್ಸಿಡೇಷನ್ 2 ಯೂನಿಟ್. 2 ಈಕ್ವಲೈಸ್ ಮಾಡ್ತೀರಿ, ರಿಡಕ್ಷನಿಗೆ 2ರಿಂದ ಮಲ್ಟಿಪ್ಲೈ ಮಾಡಿ. ಈಗ ಚಾರ್ಜಸ್ಸನ್ನು ಬ್ಯಾಲೆನ್ಸ್ ಆಯ್ತು ಎಸಿಡಿಕ್ ಮೀಡಿಯದಲ್ಲಿ. ಸೊ ಎಷ್ಟು ಚಾರ್ಜಸ್ ಇದೆ? ಇಲ್ಲಿ 6 ಪ್ಲಸ್ ಇದೆ, ಇಲ್ಲಿ 4 ಪ್ಲಸ್ಸು 2 ಮೈನಸ್, ಅಂದರೆ 2 ಪ್ಲಸ್ ಮಾತ್ರ ಉಳಿತು. ಇಲ್ಲಿ 6 ಪ್ಲಸ್ ಇದೆ ಅಂದರೆ ಏನು ಮಾಡಬೇಕು? ನಾವು ಏನು ಮಾಡಬೇಕು? ಇಲ್ಲಿ 6 ಪ್ಲಸ್ ಮಾಡಬೇಕು. 6 ಪ್ಲಸ್ ಅಂದರೆ 4H ಪ್ಲಸ್, ಇಲ್ಲಿ 2 ವಾಟರ್. ದಟ್ಸ್ 2 ವಾಟರ್. ಇಲ್ಲಿ 2 ಇದೆ, 4 ಆಗಬೇಕಂದ್ರೆ 4H 2H ವಾಟರ್ ಬೇಕೇ ನಿಮಗೆ. ಅಷ್ಟು ಕಾಮನ್ ಸೆನ್ಸ್ ಯೂಸ್ ಮಾಡಿ. ಇಟ್ಸ್ ಎ ವೆರಿ ಸಿಂಪಲ್. ನೀವು 2 ಇದರಲ್ಲೂ ಮಾಡಿ ರೈಟ್. ಇಲ್ಲಿ MnO4 ಮೈನಸ್ ಆಯನ್ ನೋಡಿ, ಏನಾಯಿತು? Mn2 ಪ್ಲಸ್. ಇಲ್ಲಿ 7 ಪ್ಲಸ್ನಿಂದ 2 ಪ್ಲಸ್ಸಿಗೆ ಬಂತು, ಇಲ್ಲಿ 4 ಪ್ಲಸ್ನಿಂದ 6 ಪ್ಲಸ್ಸಿಗೆ ಬಂತು. 2 ಯೂನಿಟ್ ಜಾಸ್ತಿ ಆಯಿತು, 5 ಯೂನಿಟ್ ಕಡಿಮೆ ಆಯಿತು. 2 ಈಕ್ವಲೆಂಟ್ ಮಾಡ್ಬೇಕಾದ್ರೆ ಮಾಡಬೇಕು, ಇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೆ 5ರಿಂದ, ಇದಕ್ಕೆ 2ರಿಂದ, ಇದಕ್ಕೆ 5ರಿಂದ.
ನೋಡಿ ಚಾರ್ಜಸ್ಸನ್ನು ಬ್ಯಾಲೆನ್ಸ್ ಮಾಡ್ರೆ ಇಲ್ಲಿ ಎಷ್ಟು ನೆಗೆಟಿವ್ ಚಾರ್ಜ್ ಇದೆ? 2 ನೆಗೆಟಿವ್ ಚಾರ್ಜ್ ಇದೆ. ಇಲ್ಲೆಷ್ಟು? 4 ಪಾಸಿಟಿವ್ 10 ನೆಗೆಟಿವ್. 4 ಪಾಸಿಟಿವ್ 5 10 ನೆಗೆಟಿವ್ ಅಂದರೆ 6 ಪಾಸಿಟಿವ್ ಚಾರ್ಜ್ ಇದೆ. 6 ಪಾಸಿಟಿವ್ ಚಾರ್ಜ್ ಇದೆ. ಇಲ್ಲೇನಾಯಿತು? 2 ನೆಗೆಟಿವ್ ಚಾರ್ಜ್ ಇದೆ. ಅಂದರೆ ಟೋಟಲಿ 8 ಪಾಸಿಟಿವ್ ಚಾರ್ಜ್ ಈ ಕಡೆ ಕಡಿಮೆ ಇದೆ. 8 ಪಾಸಿಟಿವ್ ಚಾರ್ಜ್ ಅಂದರೆ 8H ಪ್ಲಸ್ ಐ. 8H ಪ್ಲಸ್ ಐ ಅಂದರೆ 2 ವಾಟರ್. ಸೊ 4 ವಾಟರ್. 8H ಪ್ಲಸ್ ಐ ಅಂದರೆ 4 ವಾಟರ್. ದಟ್ಸ್ ಆಲ್. ಹೌದಾ ಅಲ್ವಾ? ಏನು ಮಾಡಿದ್ರಿ? ಆಕ್ಸಿಡೇಷನ್ ನಂಬರ್ ಬರೆದ್ರಿ. ಇಲ್ಲಿ +7 ಇದೆ, +2 ಬಂತು, 5 ಯೂನಿಟ್ ಕಡಿಮೆ ಆಯಿತು. ಇಲ್ಲಿ +4ನಿಂದ +6 ಬಂತು, 2 ಯೂನಿಟ್ ಜಾಸ್ತಿ ಆಯಿತು. 2 ಈಕ್ವಲೆಂಟ್ ಮಾಡ್ಬೇಕಾದ್ರೆ ಇದಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡ್ತೀರಿ, ಇದಕ್ಕೆ 5ರಿಂದ ಮಲ್ಟಿಪ್ಲೈ ಮಾಡ್ತೀರಿ. ಚಾರ್ಜಸ್ಸನ್ನು ಬ್ಯಾಲೆನ್ಸ್ ಮಾಡ್ತೀರಿ. ಚಾರ್ಜಸ್ ಎಷ್ಟಾಯಿತು? ಇಲ್ಲಿ 2 ನೆಗೆಟಿವ್ ಇದೆ, ಇಲ್ಲಿ 5 10 ನೆಗೆಟಿವ್, 4 ಪಾಸಿಟಿವ್ ಅಂದರೆ 6 ಪಾಸಿಟಿವ್ ಇದೆ. ಎಲ್ಲಿ 2 ನೆಗೆಟಿವ್ ಇದೆ. ಟೋಟಲ್ 8 ಪಾಸಿಟಿವ್ ಚಾರ್ಜು ಆ ಕಡೆ ಜಾಸ್ತಿ. 8 ಪಾಸಿಟಿವ್ ಚಾರ್ಜಿಗೆ 8H ಪ್ಲಸ್ ಆಯ್ತು. ಸೊ ಈ ಕಡೆ 8 ಪಾಸಿಟಿವ್ ಚಾರ್ಜ್ ಈ ಕಡೆ ಜಾಸ್ತಿ ಇದ್ದಂಗೆ ಆಯಿತು. ಹೌದಲ್ವಾ? ಇಲ್ಲಿ 2 ನೆಗೆಟಿವ್ 8 ಪಾಸಿಟಿವ್ ಅಂದರೆ 6 ಪಾಸಿಟಿವ್ ಆಯಿತು. ಇಲ್ಲಿ 6 ಪಾಸಿಟಿವ್ ಆಯಿತು ಕರೆಕ್ಟಾಗಿ. ಹೀಗೆ 8H ಪ್ಲಸ್ ಹಾಕಿದ್ರೆ 4 ವಾಟರ್ ಹಾಕ್ಬಿಟ್ರೆ ಆಯ್ತು ಅಷ್ಟೇ. ಸಿ ದಿಸ್ ಇಸ್ ವಾಟ್ ಹೌ ಟು ಬ್ಯಾಲೆನ್ಸ್ ದ ರಿಡಾಕ್ಸ್ ರಿಯಾಕ್ಷನ್. ನಾನು ಸ್ವಲ್ಪ ಜಾಸ್ತಿನೇ ತಗೊಂಡೆ ಕ್ಲಾಸ್ ಆ್ಯಕ್ಚುಲಿ. ಸಿ ನೆಕ್ಸ್ಟ್ ಏನಿದೆ ಅಂದರೆ ದ ರಿಡಾಕ್ಸ್ ರಿಯಾಕ್ಷನ್ ಈಸ್ ಇನ್ ಟೈಟ್ರೇಷನ್, ರಿಡಾಕ್ಸ್ ಟೈಟ್ರೇಷನ್. ಸೊ ಆ ಟೈಟ್ರೇಷನನ್ನು ನಿಮಗೆ ಟೈಟ್ರೇಷನ್ ಹೇಳಲಿಕ್ಕೆ ಕಷ್ಟ, ಯಾಕಂದರೆ ಯು ಆರ್ ನಾಟ್ ಡನ್ ಎನಿ ಟೈಟ್ರೇಷನ್. ಫಸ್ಟ್ ಇಯರ್ದಲ್ಲಿ ಯು ಆರ್ ಗೋಯಿಂಗ್ ಟು ಡೂ ದ ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್. ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್ ಮಾಡ್ತೀರಿ. ಸೆಕೆಂಡ್ ಇಯರ್ದಲ್ಲಿ ರಿಡಾಕ್ಸ್ ಟೈಟ್ರೇಷನ್ ಯೂಸ್ ಮಾಡ್ತೀರಿ. ಈ ಟೈಟ್ರೇಷನಲ್ಲಿ ಏನು ಬೇಕಾಗುತ್ತೆ? ಒಂದು ಇಂಡಿಕೇಟರ್ ಬೇಕಾಗುತ್ತೆ. ಎರಡೂ ಸೊಲ್ಯೂಷನನ್ನು ರಿಯಾಕ್ಟ್ ಮಾಡ್ತಾ ಹೋಗ್ತೀರಿ. ಅವಾಗ ಅದು ಎಂಡ್ ಪಾಯಿಂಟಲ್ಲಿ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಮಾಡಲಿಕ್ಕೆ ಯಾರು ಬೇಕು? ನಮ್ಗೆ ಇಂಡಿಕೇಟರ್ ಬೇಕು. ಇದೀಗ ಇಲ್ಲಿ ನಿಮ್ಗೆ ಹೇಳಲಿಕ್ಕೆ ಹೋದರೆ ಅದು ಕಷ್ಟ ಅನ್ನಿಸುತ್ತೆ. ಸಿ ದಿಸ್ ಕಾನ್ಸೆಪ್ಟ್ ಇನ್ನು ಮುಂದೆ ಯಾವಾಗಾದರೂ ಟೈಮ್ ಹೇಗಿದ್ದಾಗ ಹೇಳುವ, ಅಥವಾ ಟೈಟ್ರೇಷನ್ ಮಾಡಾದ್ಮೇಲೆ ಹೇಳುವ. ಸಿ ಇಲ್ಲಿ ರಿಡಾಕ್ಸ್ ರಿಯಾಕ್ಷನ್ ನೀವು 3 ಟೈಟ್ರೇಷನನ್ನು ನೀವು ಕಲೀಲಿಕ್ಕಿದ್ದೀರಿ. ಬಟ್ ಪ್ರಾಕ್ಟಿಕಲಲ್ಲಿ ಒಂದನ್ನೇ ಮಾಡುವರಿದ್ದೀರಿ. ಒಂದು ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಯೂಸ್ ಮಾಡಿ, ಪೊಟ್ಯಾಷಿಯಂ ಡೈಕ್ರೋಮೇಟು ಮತ್ತು ಅಯೋಡಿನ್ 3 ರಿಡಾಕ್ಸ್ ಟೈಟ್ರೇಷನ್ ಮಾಡ್ತೀವಿ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದ್ದವಾಗ ಇಂಡಿಕೇಟರ್ ಯಾವುದಾಗ್ತದೆ ಅಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟಿಕ್ ಸೊಲ್ಯೂಷನ್ ಇಟ್ ಸೆಲ್ಫ್ ಇಸ್ ಇಂಡಿಕೇಟರ್. ಅದಕ್ಕೆ ಪಿಂಕ್ ಕಲರ್ ಇರುತ್ತೆ, ಬ್ರೈಟ್ ಪಿಂಕ್ ಕಲರ್ ಇರ್ತದೆ. ಎಂಡ್ ಪಾಯಿಂಟಿಗೆ ಹಾಕ್ತಾ ಹೋದಾಗ ಲಾಸ್ಟ್ ಎಂಡ್ ಪಾಯಿಂಟಲ್ಲಿ ಪಿಂಕ್ ಆಗ್ತದೆ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಯೂಸ್ ಮಾಡಿದಾಗ ಡೈಪಿನೈಲ್ ಇಂಡಿಕೇಟರ್ ಯೂಸ್ ಮಾಡ್ತೀರಿ. ಆ್ಯಂಡ್ ಅಯೋಡಿನ್ ಇದ್ದಾಗ ಸ್ಟಾರ್ಚ್ ಇಂಡಿಕೇಟರ್ನ ಯೂಸ್ ಮಾಡ್ತೀರಿ. ಸಿ ಹೌ ಇಟ್ ವರ್ಕ್ಸ್. ಸೊ ಏನು ಇಂಡಿಕೇಟ್ರು, ಹೌ ಇಟ್ಸ್ ವರ್ಕ್ಸ್. ಸೊ ಅದನ್ನು ಹೇಳಲಿಕ್ಕೆ ಹೋಯ್ತಂದರೆ ನಿಮ್ಗೆ ಪೂರ್ತಿ ಟೈಟ್ರೇಷನ್ ಹೇಳಬೇಕು. ಸೊ ಎನಿವೆ ಆಫ್ಟರ್ ನೀವು ಟೈಟ್ರೇಷನನ್ನು ಎಕ್ಸ್ಪೆರಿಮೆಂಟನ್ನು ಲ್ಯಾಬ್ರೇಟರಿಲಿ ಕಲಿತ ಮೇಲೆ ಇಂಡಿಕೇಟರ್ ಬಗ್ಗೆ ಹೇಳ್ತೀನಿ. ಓಕೆ. ಸೊ ದಿಸ್ ಇಸ್ ಎ ರಿಡಾಕ್ಸ್ ರಿಯಾಕ್ಷನ್. ಆ್ಯಕ್ಚುಲಿ 4 ಗಂಟೆ ಬೇಕಾಗಿತ್ತು, 3 ಗಂಟೆಯಿಂದ 4 ಗಂಟೆ. ಬಟ್ ಐ ಟುಕ್ ಇಟ್ ಇಸ್ ದ 5 ಪೀರಿಯಡ್ಸ್. ಸೊ ಎನಿವೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಾಟ್ ಈ ಚಾಪ್ಟರ್ನಲ್ಲಿ ಐ ವಿಲ್ ಹೈಲೈಟನ್ನು ಹೇಳ್ತಾ ಇದ್ದೀನಿ. ಸಿ ವಾಟ್ ಐ ಹ್ಯಾವ್ ಟು ರಿಮೆಂಬರ್, ಆಕ್ಸಿಡೇಷನ್ ನಂಬರ್. ಸಿ ದಟ್ಸ್ ಇಂಪಾರ್ಟೆಂಟ್. ಸಿ ಟೋಟಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ಹೇಗಿರುತ್ತೆ ಕ್ವಶನ್ ಪೇಪರ್ ಅಂದರೆ, ಆ್ಯನ್ಯುವಲ್ ಎಕ್ಸಾಮಿಗೆ 1 ಮಾರ್ಕ್ಸ್ನ ಕ್ವಶನ್ 1, 3 ಮಾರ್ಕ್ಸ್ನ ಕ್ವಶನ್ 1 ಈ ಚಾಪ್ಟರ್ ಕೇಳ್ತಾರೆ. 1 ಮಾರ್ಕ್ಸ್ನ ಕ್ವಶನ್ 1, 3 ಮಾರ್ಕ್ಸ್ನ ಕ್ವಶನ್. ಸೊ 1 ಮಾರ್ಕ್ಸ್ನ ಕ್ವಶನನ್ನು ಏನು ಕೇಳ್ತಾರೆ ಇಲ್ಲಿಂದೆ. ಸೊ ಯೂಸ್ವಲಿ ಆಕ್ಸಿಡೇಷನ್ ನಂಬರನ್ನು ಹೇಳಿ, ಹೀಗೆ AMN ಆಕ್ಸಿಡೇಷನ್ ನಂಬರ್ ಹೇಳಿ, OF2ದಲ್ಲಿ ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಹೇಳಿ, ಅಥವಾ KClO3ದಲ್ಲಿ CL ಆಕ್ಸಿಡೇಷನ್ ನಂಬರ್ ಹೇಳಿ. ಯೂಸಲ್ ಕ್ವಶನ್. ಕೆಲವೊಂದು 2 ಸರಿ ಡಿಸ್ಪ್ರಪೋರ್ಷನೇಷನ್ ಅಂದರೆ ಏನು ಅಂತಲೂ ಕೇಳಿದ್ದಾರೆ. ಬಟ್ 90% ದೇ ಆರ್ ಆಸ್ಕಿಂಗ್ ಆನ್ ಆಕ್ಸಿಡೇಷನ್ ನಂಬರ್ 1 ಮಾರ್ಕ್ಸ್. ಇಟ್ಸ್ ಈಸಿ. ಇದು ಈಸಿ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆಕ್ಸಿಡೇಷನ್ ನಂಬರನ್ನು ಹ್ಯಾಕಡೆ. ಎರಡನೇದು ಕಂಪಲ್ಸರಿ ಕ್ವಶನ್. ಏನದು?
ಕ್ವಶನ್ ನಂಬರ್ ಏನು ಹೇಳುತ್ತೆ ಕೇಳುತ್ತೆ, ಬ್ಯಾಲೆನ್ಸ್ ದ ಫಾಲೋವಿಂಗ್ ರಿಡಾಕ್ಸ್ ರಿಯಾಕ್ಷನ್ ಬೈ ಐದರ್ ಆಕ್ಸಿಡೇಷನ್ ನಂಬರ್ ಆರ್ ರಿಡಾಕ್ಸ್ ಹಾಪ್ ಇಕ್ವೇಷನ್ ಮೆಥಡ್. ಈ ಎರಡರಲ್ಲಿ ಒಂದನ್ನು ಕೇಳಿರ್ತಾರೆ 3 ಮಾರ್ಕ್ಸಿಗೆ. ದೀಸ್ ಆರ್ ದಿ 2 ಕ್ವಶನ್. ಸೊ ಆಲ್ ಆಫ್ ಯು ಆರ್ ಏಬಲ್ ಟು ರೈಟ್ ಆನ್ಸರ್. ಅರ್ಥ ಆಗ್ತದೆಯಾ? ಬರೀತೀರಿ ಅನ್ನಿಸ್ತದೆ ನನಗೆ. ಓಕೆ, ಒನ್ ಮೋರ್ ಥಿಂಗ್ಸ್, ಲಿಟ್ಲ್ ಬಿಟ್ ಹೈಯರ್ ಲೆವೆಲ್. ನೀವು ಯೂಸಲಿ ಯು ಆರ್ ಫೈಂಡಿಂಗ್ ಒನ್ ಕ್ವಶನ್ ಫ್ರಾಮ್ ಯಾವುದು ಇನ್ ಐದರ್ ಜಿ ಆರ್ ಇನ್ ನೀಟ್ ಆರ್ ಇನ್ ಸಿ ಇ ಟಿ, ಯು ಆರ್ ಫೈಂಡಿಂಗ್ ಒನ್ ಕ್ವಶನ್, ಅಟ್ಲೀಸ್ಟ್ ಒನ್ ಕ್ವಶನ್ ಆನ್ ಆಕ್ಸಿಡೇಷನ್ ನಂಬರ್. ನೋಡಿ, ಯಾವುದೇ ಕ್ವಶನ್ ಪೇಪರ್ ಹೋಗಿ ಕೆಮಿಸ್ಟ್ರಿಯಲ್ಲಿ ಆಕ್ಸಿಡೇಷನ್ ನಂಬರ್ನ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ ಅದರಲ್ಲಿ. ಸೊ ಕೆಲವೊಂದು ಸಾರಿ ಏನಂತಾರೆ, ಸ್ವಲ್ಪ ಹೈಯರ್ ಲೆವೆಲ್ ಯಾರ್ಯಾರು ತೆಗೆದು ನೋಡಿ. ಸೊ ಹೀಗೆ BR3O8 ಅಂತ ಒಂದು ಬರ್ತದೆ. ಸೊ ಇಲ್ಲಿ ಬ್ರೋಮಿನಿಗೆ ಆಕ್ಸಿಡೇಷನ್ ನಂಬರ್ ಕಂಪೇರ್ ಮಾಡಿದ್ರೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಫ್ರಾಕ್ಷನ್ ಬರ್ತದೆ. ಆರ್ C2C3O2. ಇಲ್ಲಿ ಕಾರ್ಬನಿಗೆ ಆಕ್ಸಿಡೇಷನ್ ನಂಬರ್ ಕೊಟ್ಟರೆ ಕಾರ್ಬನ್ ಸಬಾಕ್ಸೈಡ್ ಆರ್ ಟ್ರೈಬ್ರೋಮಿಯಂ octoxide or tetrathionate ion S4O62- tetrathionate ion. ಸೊ ಇವೆಲ್ಲ ಈ ಬ್ರೋಮಿಯಂ ಒಂದು ಕಾರ್ಬನ್ ಒಂದು ಮತ್ತೆ ಸಲ್ಫರ್ನ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರ್ತದೆ ನಿಮಗಲ್ಲಿ? ಫ್ರಾಕ್ಷನ್ ಬರ್ತದೆ. ಈವನ್ ನಿಮಗೆ ಬೇಡ. ಸೊ ಹಿಯರ್ ಯು ವಿಲ್ ಗೆಟ್ ಎ ಫ್ರಾಕ್ಷನ್ ನಂಬರ್. ನೋಡಿ, ಇಲ್ಲಿ 8 ಆಕ್ಸಿಜನ್ ಇದ್ರೆ 8ರಲ್ಲಿ 16 ನೆಗೆಟಿವ್. 3 ಬ್ರೋಮಿನಿಗೆ ಎಷ್ಟು ಬರಬೇಕಾಯ್ತು? 16/3. ಇಲ್ಲಿ ಕಾರ್ಬನಿಗೆ 2 ಆಕ್ಸಿಜನ್ ಇದೆ, 4 ನೆಗೆಟಿವ್ ಇದೆ. 3 ಕಾರ್ಬನಿಗೆ ಎಷ್ಟು ಬರಬೇಕಾಯ್ತು? 4/3 ಪ್ಲಸ್ 4/3. ಅದರಲ್ಲಿ 12 ಅಂದರೆ 10 ನೆಗೆಟಿವ್ ಉಳಿತು. ಅಲ್ಲಿ 12 ನೆಗೆಟಿವ್ಲಿ 2 ನೆಗೆಟಿವ್ ಇಲ್ಲಿ 10 ಇದೆ, 10ಕ್ಕೆ 4 ಅಂದರೆ 2.5 ಬಂತು. ಸೊ ಈ ಫ್ರಾಕ್ಷನ್ ಬಂತು ಅಂತ ಹೇಳಿದ್ರೆ ಏನು ಮಾಡಬೇಕು? ನಮಗೆ ಅದರ ಸ್ಟ್ರಕ್ಚರನ್ನು ಗೊತ್ತಿದ್ರೆ ಮಾತ್ರ ಅದ್ರ ಆಕ್ಸಿಡೇಷನ್ ನಂಬರ್ ಎಲ್ಲದಕ್ಕೂ. ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಬ್ರೋಮಿನೂ ಒಂದೇ ಆಕ್ಸಿಡೇಷನ್ ನಂಬರ್ ಇರೋದಿಲ್ಲ. ಅವಾಗ ಏನು ಬೇಕು? ನಮಗೆ ಸ್ಟ್ರಕ್ಚರ್ ಬರಬೇಕು. ನೋಡಿ, ನಾನು BR ಒಂದು ಬ್ರೋಮಿನಿಗೆ ಈ ರೀತಿ ಇರ್ತದೆ, ಸ್ಟ್ರಕ್ಚರ್ ಲೈಕ್ ದಿಸ್. ಸೊ ಏನು ಕಾಣಿಸ್ತದೆ ಇಲ್ಲಿ? 1 2 3 4 5 6. ಇದಕ್ಕೆ 2 ನೆಗೆಟಿವ್, ಇದಕ್ಕೆ 2 ನೆಗೆಟಿವ್, ಇದಕ್ಕೆ ಎಷ್ಟು ಇರಬೇಕಾಯಿತು? 6 ಪಾಸಿಟಿವ್. ಇದಕ್ಕೆಷ್ಟು? 4 ಪಾಸಿಟಿವ್. ಇದಕ್ಕೆ ಎಷ್ಟಾಯಿತು? 6 ಪಾಸಿಟಿವ್. ದರ್ಫೋರ್ ನಮ್ಗೇನು ಬಾಯ್ತು? 16/3 ಬಂತು. ಆ್ಯಕ್ಚುಲಿ ಇದಕ್ಕೆ 6, ಇದಕ್ಕೆ 4, 16. ನಾಟ್ 16/3, 16/3, 16/3. So this question is asked last year, before last year NEET exam. What is the oxidation state? What is the structure of bromine? ಹಾಗೆಲ್ಲ ಕೇಳಿದ್ದಾರೆ ನೋಡಿ. ಈ ಕಾರ್ಬನ್ ಸಬಾಕ್ಸೈಡ್ ಹೇಗಿರ್ತದೆ ಅಂದರೆ 1 2 3. ಹಿಯರ್ ಲೈಕ್ ದಿಸ್. ಏನು ಕಾಣಿಸ್ತದೆ ನಿಮಗೆ? ಈ ಕಾರ್ಬನಿಗೆ ಆಗಿದೆ 0 ಇದೆ, ಇದು +2 ಇದೆ, ಇದು +2 ಇದೆ, ಇದು -2, ಇದು -2. ಆಕ್ಸಿಜನ್ -2 ಇರುತ್ತೆ. ಈ ಕಾರ್ಬನಿಗೆ +2, ಈ ಕಾರ್ಬನಿಗೆ +2, ಇದಕ್ಕೆ 0. ಸೊ ಇನ್ ಸಮ್ ಕೇಸ್ ಆಕ್ಸಿಡೇಷನ್ ನಂಬರ್ ಅನ್ನು ಬರಿಬೇಕು ಅಂತ ಹೇಳಿದ್ರೆ ಯು ನೀಡ್ ದ ಸ್ಟ್ರಕ್ಚರ್ ಇಲ್ಲದೆ ನಿಮಗೆ ಆಕ್ಸಿಡೇಷನ್ ನಂಬರನ್ನು ಬರಲಿಕ್ಕೆ ಬರುವುದಿಲ್ಲ. ಯಾಕೆ? ಆಕ್ಸಿಡೇಷನ್ ನಂಬರ್ ಬರಲಿಕ್ಕೆ ಆಗೋದಿಲ್ಲ. ಸೊ ಈ ಟೆಟ್ರಾಥಯೋನೇಟ್ ಅಯಾನ್ದಲ್ಲೂ ಹಾಗೆ 2 ಎಸ್ಸಿಗೆ 0 ಇರುತ್ತೆ, 1 ಎಸ್ಸಿಗೆ ಎಷ್ಟಿರ್ತದೆ? -5 ಇರ್ತದೆ ನೋಡಿ. See like this.
See, -5, say +5, ಇಲ್ಲಿ +5, 0, 0, not -5, +5, 0, 0. So, for that you have to know the structure. So, little bit higher level. ಸೊ ಅಂಥವೆಲ್ಲ ಇತ್ತಂದರೆ ನಮಗೆ ಸ್ಟ್ರಕ್ಚರ್ ಗೊತ್ತಿದ್ರೆ ಮಾತ್ರ ಬರಲಿಕ್ಕೆ ಬರ್ತದೆ. ಅದರ್ವೈಸ್ ಆಕ್ಸಿಡೇಷನ್ ನಂಬರು ಈವನ್ ನಂಬರೇ ಬರ್ತದೆ ಅಂತ ಹೇಳಿದ್ರೆ ಎವರೇಜ್ ಆಕ್ಸಿಡೇಷನ್ ನಂಬರ್ ತಗೊಳ್ತೀವಿ. ಕೆಲವೊಂದು ಸರಿ ನೋಡಿ ಸಲ್ಫರ್ನ ಆಕ್ಸಿಡೇಷನ್ ನಂಬರು ಆಕ್ಸಿಡೇಷನ್ ನಂಬರ್ ಮ್ಯಾಕ್ಸಿಮಮ್ ಎಷ್ಟು ಆಗ್ಬೋದು? 6 ಆಗ್ಬೋದು. ಸಲ್ಫರ್ ಆಕ್ಸಿಜನ್ ಸಲ್ಫರ್ ಆರ್ ಕಮಿಂಗ್ ಅಂಡರ್ 16th ಗ್ರೂಪ್. ಓಕೆ, ವೇಲೆನ್ಸಿ ಸೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? 6 ಎಲೆಕ್ಟ್ರಾನ್ ಇರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ ಕಳ್ಕೊಳ್ಬೋದು? 6+ ಆಗ್ಬೋದು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸಲ್ಫರ್ ಎಷ್ಟು? 3s2 3p4. ಎಷ್ಟು ಎಲೆಕ್ಟ್ರಾನ್ ಅನ್ನೋದು ಕಳ್ಕೊಳ್ಬೋದು? 6. 6 ಆಯ್ತು ಅಂದರೆ ಎಷ್ಟಿರ್ಬೋದು? +6 ಆಗ್ಬೋದು ಮ್ಯಾಕ್ಸಿಮಮ್. ಆ್ಯಂಡ್ ನೆಗೆಟಿವ್ 2 ಎಲೆಕ್ಟ್ರಾನ್ ಅನ್ನು ಪಡ್ಕೊಳ್ಬೋದು. 3p6 ಆಗ್ಬೋದು. 8 ಎಲೆಕ್ಟ್ರಾನ್ ಆಗ್ಬೋದು ಇಲ್ಲಿ ಸಲ್ಫರಿಗೆ. -2 ಆಗ್ಬೋದು. ಅದು ಬೇರೆ +7 ಆಗಲಿಕ್ಕೆ ಸಾಧ್ಯನೇ ಇಲ್ಲ. +7 ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ H2S2O8 ಅಂತ ಬರೀತೀರಿ. S2O8 ಹೀಗೆ ಮಾಡೋಕೆ ಹೋಯ್ತಂದ್ರೆ ಏನಾಗ್ತದೆ ನಿಮಗೆ? 8 16 ನೆಗೆಟಿವ್ ಇದೆ. 8 16 ನೆಗೆಟಿವ್ ಇದೆ. ಇದಕ್ಕೆ ಎಷ್ಟಾಯಿತು? 2 ಪಾಸಿಟಿವ್ ಆಯಿತು ಅಂದರೆ ಇದರ ಮೇಲೆ ಎಷ್ಟು ಉಳೀತು? +7 ಉಳ್ಕೊಳ್ತು. +7 ಉಳೀತಂದರೆ +7 ಬರಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆಕ್ಸಿಜನ್ನಿಗೆ ಕೆಲವೊಂದು ಆಕ್ಸಿಜನ್ಗೆ ಮೈನಸ್ ಪರ್ ಆಕ್ಸೈಡ್ನಲ್ಲಿ ಇದೆ ಅಂತ ಅರ್ಥ. ಸೊ ಲಿಟ್ಲ್ ಬಿಟ್ ಹೈಯರ್ ಲೆವೆಲ್, ಅಷ್ಟೆಲ್ಲ ಬೇಡ ನಿಮಗೆ. ಸೊ ಎನಿವೆ ಸೆಕೆಂಡ್ ಇಯರ್ಗೆ ಬಂದಾಗ ನಿಮ್ಗೆ ಇನ್ನೂ ಸ್ವಲ್ಪ ಕೆಲವೊಂದು ಎಕ್ಸಾಂಪಲ್ ಬರ್ಬೋದು. CrO5 ಅಂತ ಎಕ್ಸಾಂಪಲ್ಗಳು. ದೇರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಇಷ್ಟು ಇದು ಅರ್ಥ ಆಗಲಿಲ್ಲ ಅಂದರೆ ನೋ ನೀಡ್ ಟು ವರಿ, ಅದನ್ನು ಬಿಟ್ಟೇ ಬಿಡಿ. ಸೊ ಈಗ ಎಲ್ಲಿಗೆ ಬರಬೇಕು? ಯು ಆರ್ ಏಬಲ್ ಟು ರೈಟ್ ದ ಆಕ್ಸಿಡೇಷನ್ ನಂಬರ್, ಯು ಆರ್ ಏಬಲ್ ಟು ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್. ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಲೇಬೇಕು ಕಂಪಲ್ಸರಿ ಎಲ್ಲರಿಗೂ. ಅದಾದಮೇಲೆ ಅಟ್ಲೀಸ್ಟ್ 4 ಇಕ್ವೇಷನ್ ಅನ್ನಾದರೂ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರಬೇಕು. 2 ಆಕ್ಸಿಡೇಷನ್ ನಂಬರ್ ಮೆಥಡು, 2 ದ ಹಾಫ್ ಇಕ್ವೇಷನ್ ಮೆಥಡ್, ಅಟ್ಲೀಸ್ಟ್ 2 ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ದ್ಯಾಟ್ ಯು ಕ್ಯಾನ್ ರೈಟ್ ದ ಆನ್ಸರ್ ಫಾರ್ ಎನಿ ಕ್ವಶನ್. ಎನಿವೆ, ಥ್ಯಾಂಕ್ ಯು. ಮತ್ತೆ ನಾವು ನೆಕ್ಸ್ಟ್ ಯಾವುದು ಸ್ಟಾರ್ಟ್ ಮಾಡುವ ಅಂದರೆ ಕೆಮಿಕಲ್ ಬಾಂಡಿಂಗ್. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ವಿಲ್ ಸ್ಟಾರ್ಟ್ ದ ಕೆಮಿಕಲ್ ಬಾಂಡಿಂಗ್ ಇನ್ the next week. Okay, thank you.